ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸಮಸ್ತ ನಾಡಿನ ಜನತೆಗೆ, ಮುಖ್ಯವಾಗಿ ಮುಳಬಾಗಿಲಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ನಾಡಿನ ಎಲ್ಲ ಜನತೆಯಲ್ಲೂ ಆರೋಗ್ಯ, ಭಾಗ್ಯ, ಅಷ್ಟ ಐಶ್ವರ್ಯವನ್ನು ಕೊಟ್ಟು ಆ ಮಹಾ ಗಣಪತಿ ಎಲ್ಲರನ್ನೂ ಕಾಪಾಡಲಿ ಅಂತ ಕೋರುತ್ತಾ, ಮುಖ್ಯವಾಗಿ ಎರಡು ವಿಷಯ ಗಮನದಲ್ಲಿಟ್ಟು ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊಳ್ಳುತ್ತಿದ್ದೇನೆ. ಒಂದು, ರಾತ್ರಿ ಸಮಯದಲ್ಲಿ ದೇವರನ್ನ ಊರಿನ ಮೆರವಣಿಗೆ ಮಾಡುವ ಸಮಯದಲ್ಲಿ ವಿದ್ಯುತ್ ತಂತಿಗಳನ್ನು ಅಳವಡಿಕೆಯನ್ನು ನೋಡಿಕೊಂಡು ಹುಷಾರವಾಗಿ ಎಲ್ಲರೂ ಮನದಲ್ಲಿಟ್ಕೊಂಡು ಅದನ್ನು ದೇವರ ಒಂದು ಊರಿನ ಮೆರವಣಿಗೆಯನ್ನು ನೆರವೇರಿಸಿಕೊಳ್ಳಿ. ಇನ್ನೊಂದು ವಿಷಯ, ಗಣಪತಿಯನ್ನ ನೀರಿನ ವಿಸರ್ಜನೆ ವೇಳೆ ಚಿಕ್ಕ ಮಕ್ಕಳಾಗಿರ್ಬೋದು, ಈಜು ಬರದೇ ಆಗಿರಬಹುದು, ಇದನ್ನೆಲ್ಲ ಸ್ವಲ್ಪ ನೀರಿಗಿಳಿಯುವಾಗ ಗಮನದಲ್ಲಿಟ್ಕೊಂಡು ಅಕ್ಕಪಕ್ಕದವ್ರನ್ನ ಕರ್ಕೊಂಡು ಹೋಗಿರ್ತೀರ, ಎಲ್ಲರ ಜವಾಬ್ದಾರಿಯನ್ನು ತಗೊಳ್ಳಿ. ದೊಡ್ಡವರು ವಿಸರ್ಜನೆ ವೇಳೆ ಹುಷಾರಾಗಿ ವಾಪಸ್ ಬಂದು ನಿಮ್ಮ ಮನೆಗಳನ್ನ ಸೇರ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಅದೇ ಥರ ಇತ್ತೀಚಿನ ದಿನಗಳಲ್ಲಿ ಏನು ಮುಳಬಾಗಿಲು ತಾಲೂಕಿನಲ್ಲಾಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ಅಹಿತಕರ ಘಟನೆಗಳು ಏನು ಮುಖ್ಯವಾಗಿ ಯುವಕರು, ಇನ್ನೂ 18 ವರ್ಷ ತುಂಬಿರೋರು ಕೆಲವು ಯುವಕರು ಏನು ಘಟನೆಗಳನ್ನ ನಡೆಸಿರ್ತಾರೋ ಇದನ್ನೆಲ್ಲ ಮರೆತು ಆ ಗಣೇಶ ಅಂಥವ್ರಿಗೆ ಕೂಡ ಬುದ್ಧಿ ತಂದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗೋ ತರ ಆ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅಂತ ಹೇಳಿ, ಈ ಯುವಕರು ಏನ್ ದಾರಿ ತಪ್ಪಿದಿರೋ ಎಲ್ಲರೂ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಬೆಳೆಯೋಣ ಅಂತ ಯೋಚನೆ ಮಾಡಿ. ಈಗ ದಾರಿ ತಪ್ಪು ಕೆಲಸ ಮಾಡಿರೋರ ಬಗ್ಗೆ ಈಗ ನೀವು ಯೋಚನೆ ಮಾಡಿ. ಒಂದ್ ಜೈಲಲ್ಲಿ ಇರ್ತಾರೋ, ಒಂದ್ ಎಲ್ಲೋ ಅವ್ರ ಪಾಡೆ ಬೇರೆ, ಸಿಗಾಕೊಂಡ್ರೆ ಮುಗೀತು. ಯಾರನ್ನು ಈ ನ್ಯಾಯ, ಈ ಸಂವಿಧಾನದಲ್ಲಿ ಯಾರನ್ನು ಸಂವಿಧಾನದಲ್ಲಿ ಯಾರನ್ನು ಬಿಡಲ್ಲ. ಯಾಕೆಂದ್ರೆ ಎಲ್ರು ಅದನ್ನ ಅವ್ರನ್ನ ಅರ್ಥಕೊಳ್ಳಿ. ಇವಾಗ ಅವ್ರು ಜೈಲಲ್ಲಿ 1 ತಿಂಗಳು 2 ತಿಂಗಳಿಂದ ಇರ್ಬೋದು, ಇನ್ನೆಷ್ಟು ವರ್ಷ ಇರ್ತಾರೋ ಗೊತ್ತಿಲ್ಲ. ಅದನ್ನ ಅರಿತು ನೀವು ಮುಂದೆ ಒಳ್ಳೆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆ ಮಕ್ಕಳಾಗಿ ಬಾಳಿ ಅಂತ ಹೇಳಿ ಕೋರ್ಕೊಳ್ಳುತ್ತಾ, ಮತ್ತೊಮ್ಮೆ ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್. ಮೂಡಲಕೆರೆನ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.